ಫೈನಲಿ ಲೋಕಾಯುಕ್ತ ರಿಪೋರ್ಟ್ ಹೊರಬಿದ್ದಿದೆ. ಅವ್ರು ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳು ವರದಿಯನ್ನು ಅನ್ನೋದು ಏನಂತ ಅಲ್ಲ, ಲೋಕಾಯುಕ್ತ ಇದೇ ರೀತಿ ಮಾಡ್ತಾರೆ ಅಂತ ಕಳೆದ 3 ತಿಂಗಳಿಂದ ನಾವಂತೂ ಆನ್ಸಿಟಿಪೇಟ್ ಮಾಡಿದ್ವಿ. ಯಾಕೆ ಆಂಟಿಸಿಪೇಟ್ ಮಾಡಿದ್ವಿ ಅಂದರೆ, ಒಬ್ಬ ಮುಖ್ಯಮಂತ್ರಿಯನ್ನು ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಕರೆದು ಕೂರಿಸ್ಕೊಂಡು ಎನ್ಕ್ವೈರಿ ಮಾಡಿ ಆರೋಪ ಪಟ್ಟಿಯನ್ನು ಸಲ್ಲಿಸ್ತಾರೆ ಅನ್ನುವಂಥ ಯಾವ ನಂಬಿಕೆಯೂ ನಮಗಿರಲಿಲ್ಲ. ಹಾಗಾಗೇನೆ ನಾವು ಇದನ್ನು ಪದೇ ಪದೇ CBI ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ವಿ. ಆದರೆ ಭಾಳ ದುರಂತ ಅಂದರೆ, ಈ ಕೇಸನ್ನು ತನಿಖೆಗೆ ಲೋಕಾಯುಕ್ತ ಕೊಡಬೇಕಾ ಬೇಡವಾ ಅಂತ ಸುಮಾರು 40 ಗಂಟೆಗಳ ಕಾಲ ಚರ್ಚೆ ನಡೆದಂಥದ್ದು ಹೈಕೋರ್ಟಿನ ನ್ಯಾಯಾಧೀಶರು ಮುಂದೆ. 40 ಗಂಟೆ ಕಾಲ ಚರ್ಚೆ ಮಾಡಿ ನ್ಯಾಯಾಧೀಶರು 188 ಪುಟಗಳ ಅದನ್ನು ಸಲ್ಲಿಸಿ ಅವರೇ ಇದನ್ನು ತನಿಖೆ ಮಾಡು ಈ ಅಂಶದ ಮೇಲೆ ಅಂತ ಕೊಟ್ಟ ಮೇಲೆ ಆ ಎಲ್ಲ ಅಂಶಗಳು ಸರಿ ಇದೆ, ನಿರಪರಾಧಿ ಮುಗ್ಧರು ಅಂತ ರಿಪೋರ್ಟ್ ಕೊಡ್ತೀನಿ ಅಂತ ಲೋಕಾಯುಕ್ತರು ಹೊರಟಿರುವಂಥ ಈ ಕ್ರಮವನ್ನು ಖಂಡಿಸ್ತಾ ಇದ್ದೀವಿ. ಕೊಡಲಿ, ಇವರು ಇದೇ ಮಾಡ್ತಾರೆ ಅಂತ ಗೊತ್ತಿತ್ತು ನಮಗೆ. ಇದರ ವಿರುದ್ಧ ನಾವು ಮತ್ತೆ ಕೋರ್ಟ್ಗೆ ಹೋಗಿ ಯಾವ ದಾಖಲೆಗಳು ಇವ್ರಿಗೆ ಸಿಕ್ಕಿಲ್ಲ, ಎಲ್ಲ ದಾಖಲೆಗಳನ್ನು ನಾವು ಕೊಟ್ಟಿದ್ದೀವಿ. ಸ್ನೇಹಮಯಿ ಕೃಷ್ಣ ಅವ್ರು ಕೊಟ್ಟಿದ್ದಾರೆ. ಇದೇ ಲೋಕಾಯುಕ್ತದ ಕೇಂದ್ರ ಕಚೇರಿಗೆ ನಾನೇ ಸಬ್ಮಿಟ್ ಮಾಡಿದ್ದೀನಿ. ಅಂದರೆ ಮುಗ್ಧರು 14 ಸೈಟ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂದರೆ 14 ಸೈಟನ್ನು ವಾಪಸ್ ಯಾಕೆ ಮಾಡಿದ್ರು ಮುಖ್ಯಮಂತ್ರಿಗಳು? ಅದೇ ಇದರಲ್ಲೇ ಗೊತ್ತಾಗುತ್ತಲ್ಲ. ಇದೇ ರೀತಿಯ ರಿಪೋರ್ಟ್ ಬರುತ್ತೆ. A1ನಿಂದ A4ವರೆಗೆ ಎಲ್ಲ ಆರೋಪಿಗಳನ್ನು ನಾವು ತನಿಖೆಗೆ ಒಳಪಡಿಸಿದ್ದೀವಿ ಅಂತ ನೋಟಿಸಲ್ಲಿ ಕೊಟ್ಟಿದ್ದಾರೆ. A2ನ ಎಲ್ಲಿ ತನಿಖೆ ಮಾಡಿದ್ರಿ ಅಂತ ಇವತ್ತಿನವರೆಗೂ ಹೇಳಿಲ್ವಲ್ಲ, ಎಲ್ಲಿ ಮಾಡಿದ್ದಾರೆ? ಆಯ್ತು, A3ನ ರಾತ್ರಿ 7:45 8 ಗಂಟೆಲಿ ಮಾಡಿದ್ರಲ್ಲ, ಅದಕ್ಕೇನರು ಉತ್ತರ ಹೇಳ್ತಾರೆ ಇವರು? ಒಟ್ಟಾರೆ ಲೋಕಾಯುಕ್ತ ಇದನ್ನು ಮಾಡ್ತಾರೆ ಅಂತ ಗೊತ್ತಿತ್ತು. ಇದರ ವಿರುದ್ಧ ನಾವು ಮತ್ತೆ ಹೋರಾಟವನ್ನು ಮಾಡಲೇಬೇಕು. ಕಾನೂನಾತ್ಮಕ ಹೋರಾಟಗಳನ್ನ ಮುಂದುವರಿಸ್ತೀವಿ. ನ್ಯಾಯಾಂಗನಿಂದನೇ ಅಲ್ಲ, ಅಬ್ಸರ್ವೇಷನ್ಸ್ನಿಂದನೇ ಆಗ್ಬಿಟ್ಟಿದೆಯಲ್ಲ. ನ್ಯಾಯಮೂರ್ತಿಗಳ ಅಬ್ಸರ್ವೇಷನ್ಸನ್ನು ಕೊಟ್ಟಿದ್ದಾರಲ್ಲ, 188 ಪುಟಗಳಲ್ಲಿ ಇಂತಿಂಥ ಕಡೆ ಆಗಿದೆ. ಆಯಿತು, ಸ್ಯಾಟಲೈಟ್ ಪಿಕ್ಚರ್ಗಳು ಕೊಟ್ಟಿಲ್ವಾ? L&T ಅವರು ರಸ್ತೆ ಮಾಡಿದ್ದಕ್ಕೆ ಅಲ್ಲಿ ಸಾಕ್ಷಿ ಇಲ್ವಾ? ಅಲ್ಲಿ ಹೊಲ ಇತ್ತಾ? ಇವರು ಏನೋ ಸೈಟನ್ನು ತಗೊಂಡು ಸೈಟ್ ಇರುವ ಜಾಗವನ್ನು ತೆಗೆದುಕೊಂಡು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ತೋರಿಸಿಲ್ವಾ? ಸ್ಯಾಟಲೈಟ್ ಪಿಕ್ಚರ್ಗಿಂತ ಬೇಕಾ ಇವರಿಗೆ ದಾಖಲೆಗಳು? ಹೌದು, 141 ಫೈಲ್ ಇಲ್ಲ ಅಂತ ಹೇಳಿದ್ವಲ್ಲ, ಅದನ್ನು ತನಿಖೆ ಮಾಡಬೇಕಾಗಿತ್ತಲ್ಲ. ಮೊದಲನೇ ದಿವಸನೇ ಹೇಳಿದ್ದೀವಲ್ಲ, ಇಲ್ಲಿಂದ ಹೆಲಿಕಾಪ್ಟ್ರಲ್ಲಿ 141 ಫೈಲ್ ಹೋಯ್ತು. ನಾನು ಹೇಳಿದ್ದಲ್ಲ, ಲೋಕಾಯುಕ್ತದ ರಿಪೋರ್ಟಲ್ಲೇ ಹೇಳುತ್ತಲ್ಲ, ಅವರೇ ಬರೆದಿದ್ದಾರಲ್ಲ. ಹಿರಿಯ AS ಅಧಿಕಾರಿ ಬಂದು ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಆ 141 ಫೈಲ್ ನೋಡಿದ್ದಾರೆ ಇವರು. ಇನ್ನು ಎಷ್ಟು ಸಾಕ್ಷ್ಯಾಧಾರಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ? ಇದ್ದಿರ್ಬೋದು, ಇವ್ರಿಗೆ ಸಿಕ್ಕಿಲ್ಲ ಅಂದರೆ ಅದನ್ನು ಹುಡುಕ್ಬೇಕಾಗಿದ್ದ. ಆದರೆ ಕೋರ್ಟಿನ ಜಡ್ಜಿ ನ್ಯಾಯಮೂರ್ತಿಗಳ ಮುಂದೆ ವಾದ ಮಾಡಿದ್ದೆಂತೆಂಥ ದಿಗ್ಗಜರು ಡೆಲ್ಲಿಯಿಂದೆಲ್ಲ ಬಂದಿದ್ರು. ಅವರೆಲ್ಲ ವಾದ ಮಾಡಿದಾಗ ನ್ಯಾಯಮೂರ್ತಿಗೆ ಅನಿಸಿರ್ಲಿಲ್ವಾ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ? ಲೋಕಾಯುಕ್ತದವ್ರಿಗೆ ಮಾತ್ರ ಅನ್ನಿಸ್ಬಿಟ್ಟಿದೆಯಾ ಇವತ್ತು? ನ್ಯಾಯಮೂರ್ತಿಗಳು ಇದೆಲ್ಲವೂ ಗಮನಿಸಿದ್ದೀನಿ, ತನಿಖೆ ಮಾಡಪ್ಪ ಅಂದರು. ಏಕ್ದಮ್ಮು ಯಾವುದಲ್ಲೂ ಇದೆಲ್ಲ ಇವ್ರು ಮುಗ್ಧರು ಅಂತ ಕೊಟ್ಬಿಡ್ತೀನಿ ಅಂದರೆ ಅಲ್ಲ, ಈ 4ಕ್ಕೆ ನಾವು ಹೇಳಿದ್ವಲ್ಲ, ನೀವು 2 ತಗೋಬೇಕಾಗಿತ್ತು, ನಿಮಗೆ 14 ಸೈಟ್ಗಳನ್ನು ಕೊಟ್ಟಿರೋ ಸರಿ ಇಲ್ಲ ಅಂತ ಹೇಳಿದೀವಲ್ಲ, ಅದಕ್ಕೆ ಸಾಕ್ಷಿ ಕೊಟ್ಟಿದ್ದೀವಲ್ಲ, ಅದಕ್ಕೆ ಕಾನೂನಿನ ಪುಸ್ತಕ ಕೊಟ್ಟಿದ್ದೀವಲ್ಲ, ಜಾಗ ಕೊಟ್ಟಿದ್ದೀವಲ್ಲ, ಸ್ಯಾಟಲೈಟ್ ಪಿಕ್ಚರ್ ಕೊಟ್ಟಿದ್ದೀವಲ್ಲ, ಅಲ್ಲಿ L&T ಅವರು ರಸ್ತೆ ಮಾಡಿದ್ದಕ್ಕೆ ನಿದರ್ಶನ ಇದೆಯಲ್ಲ, ಲೇಔಟ್ ಡೆವಲಪ್ ಮಾಡಿದ್ದಕ್ಕೆ ಇದೆಯಲ್ಲ. ಇದೆಲ್ಲ ಸುಳ್ಳು ಹಂಗಾದ್ರೆ? 100% ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೇನೆ ಮುಖ್ಯಮಂತ್ರಿಗಳ ಏನೋ ಅವರ ಆಫೀಸಿಂದನೋ ಅವ್ರ ಹಿತೈಷಿಗಳಿಂದನೋ ಒತ್ತಡ ಬಂದಿದೆ. ಲೋಕಾಯುಕ್ತದವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಾಂದರೆ ಲೋಕಾಯುಕ್ತ, ಕರ್ನಾಟಕ ಲೋಕಾಯುಕ್ತ ಅಂದರೆ ಎಷ್ಟು ಮರ್ಯಾದೆ ಇತ್ತು, ಎಷ್ಟು ಘನತೆ ಇತ್ತು, ಅದೆಲ್ಲವೂ ಮಂಡುಪಾಲು ಮಾಡುವಂಥದ್ದನ್ನು ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದೀನಿ.